ಇವಳು ಯಾರು ಗೊತ್ತಿಲ್ಲ, ಬಾ ಪರಿಚಯ ಮಾಡ್ಕೊಳ್ಳೋಣ. ನಡಿ. ಥ್ಯಾಂಕ್ ಯು ಸೋ ಮಚ್. ಹೇ ಪರವಾಗಿಲ್ಲ ಬಿಡು. ಎಕ್ಸ್ಕ್ಯೂಸ್ ಮೀ, ನ್ಯೂ ಅಡ್ಮಿಷನ್? ಹೌದು, ಫಸ್ಟ್ ಇಯರ್ ಬಿಕಾಮ್. ಓ, ನಮ್ ಕ್ಲಾಸೇ. ಏಯ್, ನಾನ್ ನಿನ್ನ ಟೆನ್ಷನ್ ಅಲ್ಲಾಗ್ಲಿ ಇಂಟೆನ್ಷನ್ ಆಗ್ಲಿ ಹೊಡಿಲಿಲ್ಲ. ನೀನ್ ಮಾಡಿದ ತಪ್ಪು, ಅದಕ್ಕೆ ಹೊಡೆದೆ. ಐ ಆಮ್ ಸಾರಿ ಅಜಯ್. ಸಾರಿ ನನ್ಗಲ್ವೋ, ಅಲ್ಲಿ ಕೇಳು. ಬೈ ದ ವೇ, ಐ ಆಮ್ ಗೀತಾ. ಐ ಆಮ್ ಅರುಂಧತಿ. ನೈಸ್ ಮೀಟಿಂಗ್ ಯು. ಐ ಆಮ್ ಸಾರಿ. ಇಟ್ಸ್ ಓಕೆ. ಕ್ಲಾಸ್ಗೆ ಹೋಗೋಣ. ಟಾಯ್ಲೆಟ್ ಕೊಡ್ತೀನಿ ಕಣ. ಓಕೆ, ಹೋಗ್ಬಾ, ಒಳ್ಳೇದಾಗಲಿ. ಬೈ ದ ಬೈ, ನಾನು ವೆಂಕಿ ಅಂತ. ನೈಸ್ ಟು ಮೀಟ್ ಯು. ಟ್ರ್ಯಾಕ್ ಮಾಡೋರ್ಗೆ ಅಜಯ್ ಸರಿಯಾಗಿ ಪಾಠ ಕಲಿಸ್ತಾ, ಹಾಗೆ ಆಗ್ಬೇಕು. ಶಿಸ್ತು ಶಿಸ್ತು ಮೈ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ಟೈಮ್ ಸರಿಯಾಗಿ ನಮ್ಮ ಶಿಸ್ತು ಬರ್ದಿರೋ ಕಾರಣ ನಾನು ನಿಮ್ಗೊಂದು ಕವನ ಹೇಳ್ತೀನಿ. ನನ್ನ ಟ್ಯಾಲೆಂಟ್ ಅನ್ನ ಮೆಚ್ಚಿ ನಿಮ್ಮ ಚಪ್ಪಾಳೆಯಿಂದ ನನಗೆ ಎಂಕರೇಜ್ ಮಾಡಿ. ಲೈ, ಯಾರೋ ಬರ್ದಿರೋ ಕವನ, ಯಾರೋ ಬರ್ದಿರೋ ಜೋಕ್ಸ್ ಹೇಳಿ ಟ್ಯಾಲೆಂಟ್ ತೋರ್ಸೋದಲ್ಲ. ನಿನಗ್ ಬುದ್ಧಿ ಅನ್ನೋದಿದ್ರೆ ಏನಾದ್ರು ಜನರಲ್ ನಾಲೆಜ್ ಬಗ್ಗೆ ಕ್ವೆಶ್ಚನ್ ಕೇಳು. ಕೊಡಿಲಿ. ಹೇ ವೆಂಕಿ. ಎಸ್ ಪಿಂಕಿ. ಅಜಯ್ ಹೇಳಿದ್ದು ಕರೆಕ್ಟ್ ಆಗೇ ಇದೆ. ನನ್ಗೆ ಈ ಸ್ಪೋರ್ಟ್ಸು, ಸಿನಿಮಾ, ಸ್ಟಡೀಸು ಇದ್ರಲ್ಲೆಲ್ಲ ಜನರಲ್ ನಾಲೆಡ್ಜು ಸ್ವಲ್ಪ ಜಾಸ್ತಿನೇ ಇದೆ. ಹಾಗಾಗಿ ನೀನೇನೇ ಕ್ವಶನ್ ಕೇಳಿದ್ರು ನಾನು ಈಸಿಯಾಗಿ ಆನ್ಸರ್ ಮಾಡ್ತೀನಿ. ಕೇಳ್ತಾಳೆ, ಹೇಳಪ್ಪ. ನಿನಗ ಆ ಕೆಪಾಸಿಟಿ ಇದೆಯಾ? ಇದೆಯಾ? ಅಷ್ಟೊಂದೆಲ್ಲ ಸೀನ್ ಇಲ್ಲ ಅಮ್ಮ. ಸ್ಪೋರ್ಟ್ಸ್ ಬಗ್ಗೆ ಕ್ವಶನ್ ಕೇಳ್ತೀನಿ, ಆನ್ಸರ್ ಹೇಳ್ತೀಯಾ? ಓಕೆ. ಯಾವ ಗೇಮ್ ಬಗ್ಗೆ ಕೇಳಲಿ? ಟೆನ್ನಿಸ್. ಓಕೆ ಗಾಯ್ಸ್, ಕ್ಲಿಯರ್ ಆಗಿ ಕೇಳಿಸ್ಕೊಳ್ಳಿ. ಟೆನ್ನಿಸ್ ಬಗ್ಗೆ ಒಂದೇ ಒಂದು ಕ್ವಶನ್ ಕೇಳ್ತೀನಿ. ಸಾನಿಯಾ ಮಿರ್ಜಾ ಗೊತ್ತಲ್ಲ? ಗೊತ್ತು, ಕೇಳು. ಅವಳು ಆಡೋ ಟೆನ್ನಿಸ್ ನೆಟ್ ಅಲ್ಲಿ ಎಷ್ಟು ತೂತಿರುತ್ತೆ ಹೇಳು? ಡಬ್ಬಾ ಕ್ವಶನ್. ಬರೀ ತರಲೆ ಮಾಡ್ರಿ, ಓದೋದೊಂದ್ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತೀರಾ. ಇದೇನು ಕಾಲೇಜಾ ಇಲ್ಲ ಕಾಫಿ ಡೇನಾ? ಶಿಸ್ತಿರ್ಬೇಕು. ಒಂದ್ ಕೋಲ್ಡ್ ಕಾಫಿ ಬರ್ಲೆ? ಯಾರಪ್ಪ ಅದು? ಕಾಫಿ ರೆಡಿ ಇದೆಯಪ್ಪ, ಐಸ್ ಮಾತ್ರ ನೀನ್ ಇಟ್ಕೋಬೇಕು. ನಾನ್ ಸೆನ್ಸ್ ತಂದು ಈ ವಯ್ಯ ಶಿಸ್ತು ಶಿಸ್ತು ಅಂತ ಸುಸ್ತಾಗಿ ಸತ್ತೋಗ್ಬಿಡ್ತಾನಷ್ಟೇ. ಶಿಸ್ತು ಅದ್ ನಮಗ್ ಗೊತ್ತು. ಓ, ನನಗ್ ಗೊತ್ತಿಲ್ಲ ಅಂತ ಬೋರ್ಡ್ ಮೇಲೆ ಬರ್ದಿದ್ದೀರಾ? ಶಿಸ್ತಿಗೆ ಶಿಸ್ತು. ತೋರಿಸ್ತೀನಿ ಶಿಸ್ತು ಏನಂತ. ಇವತ್ತಿನ ಪಾಠ ಮಲಗಿದ್ದೇನಪ್ಪ? ವೆರಿ ಗುಡ್ ವೆರಿ ಗುಡ್. ಎದಳ ಮ್ಯಾಕೆ ಮುಗೀತು. ಗ್ರಾವಿಟೇಷನ್ ಅಂದ್ರೆ ಏನು? ಅದು ಹೇಳು. ಆಕರ್ಷಣೆ ಸರ್. ಆಕರ್ಷಣೆ ಏನು? ಸೆಕ್ಸ್ ಪಿಕ್ಚರ್ ಹೇಳ್ದಂಗೆ ಹೇಳ್ತಾನೆ. ಕೂತ್ಕೊಳ್ಳ, ಮುಖ ನೋಡು, ಡರ್ಟಿ ಪಿಕ್ಚರ್ ವಿಲನ್ ಇದ್ದಂಗ ಅವನೇ. ಏನೋ ನೀನ್ ಅವತಾರ, ಮರುಭೂಮಿಯಲ್ಲಿ ಕುರ್ಚಿಲ್ ಗಿಡ ಇದ್ದಂಗಿದೆ ನಿನ್ ಕೂದ್ಲ. ಸರ್, ನನ್ಗೊಂದು ಡೌಟ್. ಒಂದೇ ಒಂದು ಡೌಟ್ ಸರ್. ಒಂದೇ ಒಂದು ಡೌಟ್ ಅಷ್ಟೇ ಸರ್. ಅದಾದ್ರೂ ಬಂತಲ್ಲ, ಕೇಳಪ್ಪ. ನೀವು ಲೈಫ್ ನಲ್ಲಿ ಯಾರನ್ನಾದ್ರೂ ಲವ್ ಮಾಡಿದೀರಾ ಹೇಳಿ ಸರ್. ಲೇ, ಅದು ಭೂತ ಕಾಲದ ಲವ್ ಸ್ಟೋರಿ ಕಣೋ. ಈ ಭೌತ ಶಾಸ್ತ್ರದ ಪೀರಿಯಡ್ ಎಲ್ಲ ಅದನ್ನ ನೆನ್ಪು ಮಾಡಿ ಯಾಕೋ ನನ್ನ ಮೂಡ್ ಹಾಳು ಮಾಡ್ತೀಯಾ? ಯಾಕೆ ಸರ್, ಏನಾಯ್ತು? ನನ್ನ ಲವ್ ಮಾಡ್ದವಳು ಸತ್ತೋಗ್ಬಿಟ್ಲ ಸರ್. ಮದ್ವೆ ಆಗ್ಬಿಟ್ಲಪ್ಪ. ಓ ಗಾಡ್, ಹಂಗ ಆಗ್ಬಾರ್ದಿತ್ತು. ಯಾರ ಜೊತೆ ಸರ್? ಇನ್ಯಾರ ಜೊತೆ? ನನ್ ಜೊತೆ. ನನ್ನ ಲವ್ ಸ್ಟೋರಿನ ಕೆದಕ್ಬಿಟ್ಟಲೇ, ನನ್ನ ಮೂಡ್ನೆಲ್ಲ ಮಾಡಕ್ಬಿಟ್ರು. ಪಾಠ ಮಾಡಕ್ಕೆ ಮೂಡಿಲ್ಲ ಇವತ್ತು ನನಗೆ. ನೋಡಿ, ನಾನು ಬಹಳ ಸ್ಟ್ರಿಕ್ಟ್ ಲೆಕ್ಚರರ್. ಬೇರೆ ಉಡಾಫೆ ಲೆಕ್ಚರರ್ಗಳ ತರ ಅಲ್ಲ. ನನ್ಗೆ ಶಿಸ್ತು ತುಂಬಾ ಮುಖ್ಯ. ನನ್ನ ಪಾಠನ ಯಾರು ಕೇಳಕ್ ಇಷ್ಟ ಇಲ್ವೋ ಅವರೆಲ್ಲ ಆಚೆ ಹೋಗ್ತಾ ಇರ್ಬೋದು. ಗ್ರಾವಿಟೇಷನ್. ಎಸ್, ಎಲ್ರು ಹೊರಟೋಗ್ಬಿಟ್ರಾ? ಹ್ಞೂ ಸರ್. ನೀನು ಮಾತ್ರ ಯಾಕಪ್ಪ ಕೂತ್ಕೊಂಡಿದ್ಯಾ? ನನ್ನ ಪಾಠನ ಕೇಳಕ್ಕೆ ಅಷ್ಟೊಂದು ನಿನಗೆ ಆಸಕ್ತಿನ ಇಲ್ಲ ಶಿಸ್ತ? ಎರಡೂ ಅಲ್ಲ ಸರ್. ನೀವ್ ಹಿಡ್ಕೊಂಡಿದ್ರಲ್ಲ ಬುಕ್ಕು, ಅದು ನಂದು. ಕೊಟ್ರೆ ನಾನು ಹೊರಟೈತೀನಿ. ತಗೊಳ. ಅಯ್ಯಯ್ಯೋ, ಹುಡುಗರಿಗೆ ಪಾಠ ಕೇಳಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಆಚೆ ಹೋಗ್ರಿ ಅಂತ ಮಾತ್ರ ಹೇಳಬಾರ್ದು. ನೋಡಿ, ಒಬ್ರು ಇಲ್ಲ ಇಲ್ಲಿ, ನಾನ್ ಮಾತ್ರ ನಿಂತ್ಕೊಂಡು ಏನ್ ಮಾಡ್ಲಿ? Business economics is a science and has both positive and ಬರೋ ಲೆಕ್ಚರರ್ಗಳಿಗೆಲ್ಲ ಇದೇ ತರ ಬಿಸ್ಕೆಟ್ ಹಾಕ್ಬಿಟ್ರೆ ನಾವು ಕ್ಲಾಸ್ ಒಳಗಡೆ ಇರೋದೇ ಬೇಕಾಗಿಲ್ಲ. normative science.
ನೋಟದಲ್ಲೇ ಕನಸೊಂದು ಮೂಡಿದೆ, ಅವಳ ಕುಂಗಿನಲ್ಲಿ ಈ ಹೃದಯ ಹಾಡಿದೆ. ನನ್ನ 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 ಅಡ್ರೆಸ್ ಹರಿಶ್ಚಂದ್ರ ಕಟ್ತಾನೆ ಗೊತ್ತು ಬಿಡಿ, ಬರ್ತಾ ಇದ್ದೀನಿ. ನಿನ್ ಕಾಲ್ ಮೇಲೆ ನೀನ್ ನಿಂತ್ಕೊಂಡ್ರೆ ಬೇರೆ ಕಾಲ್ ಮೇಲೆ ನಿಂತಿದ್ಯಲ್ಲೋ. ಜಾಗ ಬಿಡಿ ಜಾಗ ಬಿಡಿ ಜಾಗ ಬಿಟ್ಟು ನಿಂತ್ಕೊಳ್ಳಿ. ಇವ್ರೆ ಸೈಡ್ ಬಿಡ್ರಿ, ತಗೊಳ್ರಿ ಚೇಂಜು ತಗೊಳ್ಳಿ. ಬೇಗ ಬೇಗ ಎಲ್ಲ ಟಿಕೆಟ್ ತಗೊಳ್ಳಿ. ಪಾಸ್ ಇದ್ದವ್ರು ಪಾಸ್ ತೋರಿಸ್ಬಿಡಿ. ಕಾಸಿದ್ದವ್ರು ಕಾಸು ತೋರಿಸ್ಬೋದಾ? ಕಾಮಿಡಿನ ಕಿಂಡಲ್ಲ, ಕಾಲೇಜ್ ಹುಡುಗರು ಚೆನ್ನಾಗಿ ಕಾಲ್ ಎಳಿತೀರ. ಬೇರೆ ಏನಾದ್ರು ಹೇಳಿದ್ರೆ ಕಾಂಟ್ರವರ್ಸಿ ಆಗ್ಬಿಡತ್ತೆ. ಕಾಸು ತಗೊಂಡು ಟಿಕೆಟ್ ಕೊಡಿ. ತಾಗ ಏ ರಜನಿಕಾಂತ್, ನನಗೊಂದು ಟಿಕೆಟ್ ಕೊಡ್ರಿ. ಅವ್ರಿರೋ ತಮಿಳ್ನಾಡಲ್ಲಿ ಮದ್ರಾಸಿಗೆ ಕೊಡ್ಲಾ? ಮದ್ರಾಸಿಗೆ ಬೇಡ, ಮೂಡ್ಲು ಪಾಲಿಕೆ ಹೋಗಂಗ್ ಕಾಣಲ್ಲ. ಸ್ವಾಮಿ ನಮಸ್ಕಾರ. ಅದು ಕಬ್ಬು ವಾಸನೆ ಮಠ ಮಠ ಮಧ್ಯಾಹ್ನವೇ ಕಂಠ ಪೂರ್ತಿ ಕುಡಿದು ಸಾಯ್ತಿರಲ್ಲಯ್ಯ. ನೀವು ಸೀದಾ ನರಕಕ್ಕೆ ಹೋಗೋದು. ಅಯ್ಯೋ ಸ್ವಾಮಿ, ಕಾಂಟ್ರಾಕ್ಟ್ರು ಮೆಜೆಸ್ಟಿಕ್ ಹೋಯ್ತಾರೆ ಅಂದ. ನನಗೆ ಕರ್ಮ. ಟಿಕೆಟ್ ತಗೊಳ್ಳಿ, ಟಿಕೆಟ್ ತಗೊಳ್ಳಿ ಅಮ್ಮ, ಟಿಕೆಟ್ ತಗೊಳ್ಳಿ. ಪಾಸಾ? ನಿಮ್ದು ಪಾಸು ತೆಗೆದು ತೋರ್ಸು. ಅಲ್ಲ ಕಂಡಕ್ಟ್ರೆ, ಹುಡುಗಿರ್ ಪಾಸು ಅಂತ ಹೇಳಿದ್ರೆ ಸುಮ್ನೆ ಹೊಟ್ಟೋಗ್ಬಿಡ್ತೀರಾ? ನಾವು ಪಾಸು ಅಂದ್ರೆ ತೆಗೆದು ತೋರ್ಸು ಅಂತೀರಾ? ಅಲೋ, ಹುಡುಗಿಯರಿಗೆ ತೋದ್ರೆ ತೆಗೆದು ಬಾರಿಸ್ತಾರೆ. ನೀನ್ ತೋರ್ಸಪ್ಪ ನೋಡ್ಕೊಳ್ಳಿ. ಮಡಿಕ ಥರ್ಡ್ ಬ್ಲಾಕ್ ಇಳ್ಕೊಡ್ರಿ, ಇಳ್ಕೊಡ್ರಿ ಬೇಗ ಬೇಗ ಬೇಗ. ರೈಟ್ ರೈಟ್. ಲಾ 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 ಲಾ. ಇವಳು ನಮ್ಮ ಏರಿಯಾನ? ಯಾವತ್ತೂ ನಾನು ನೋಡ್ಲೇ ಇಲ್ಲ. ಲೋಕಂದ ಅಮ್ಮ, ನೀನೇನಮ್ಮ ಇಲ್ಲಿ? ನಾವು ಮಾರ್ಕೆಟ್ ಇಂದ ಬರ್ತಿದೀವಿ. ನೀ ರೋಡಲ್ಲಿ ನಿಂತ್ಕೊಂಡು ಏನೋ ಮಾಡ್ತಿದ್ಯಾ? ಅಲ್ಲಮ್ಮ, ಮನೆ ಡಿಸೈನು ಪೇಂಟಿಂಗ್ ಎಲ್ಲ ಚೆನ್ನಾಗಿತ್ತಲ್ವಾ, ನೋಡ್ತಾ ಇದ್ದೆ. ಚೆನ್ನಾಗಿದೆ ತಾನೇ? ರೋಡಲ್ಲಿ ನಿಂತ್ಕೊಂಡು ಮನೆ ಡಿಸೈನ್ ನೋಡ್ತಿರ್ತೀಯಾ? ಮನೇಲಿ ಕೂತ್ಕೊಂಡು ಫೇಸ್ಬುಕ್ ನೋಡ್ತಿರ್ತೀಯಾ? ಕಾಲೇಜ್ ನಲ್ಲಿ ಇನ್ಯಾರು ನೋಡ್ತಿರ್ತಾನೋ ಅಮ್ಮ. ಏಯ್ ಬರ್ಲೆ, ಸುಮ್ನೆ ಇರ, ಬಿಟ್ರೆ ಏನೇನೋ ಮಾತಾಡ್ತಾಳೆ. ನಡಿಯ. ಅವನ ಯಾಕೋ ಬೈತ್ಯಾ? ಸರಿ ಬಾ. ಅಲ್ಲ ಕಣೋ, ಇವತ್ತಿನ ದಿವಸ ಮನೆ ಕಟ್ಟೋದು, ಮದುವೆ ಮಾಡೋದು ಇದೊಂದು ಸಾಧನೆ ಇಲ್ವೇನೋ? ಅದೇನೋ ಕರೆಕ್ಟೇ. ಬನ್ನಿ ಬನ್ನಿ. ಇವರೇ ಕಣೆಯ ನಮ್ಮನೆ ರೇಷನ್ ಕಾರ್ಡ್ ಲಿಸ್ಟು. ನನ್ನ ಶ್ರೀಮತಿ ಲಕ್ಷ್ಮಿ ಅಂತ. ನಮಸ್ತೆ ಅಮ್ಮ. ನನ್ನ ಮಗಳು ಅರ್ಪಿತಾ ಅಂತ SSLC ಓದ್ತಾ ಇದ್ದಾಳೆ. ಇವ್ ನನ್ನ ಫ್ರೆಂಡ್ ಕೇಶವ, ಮಗಳ ಮದುವೆಗೆ ಇನ್ವಿಟೇಷನ್ ಕೊಡಕ್ ಬಂದಿದ್ದಾನೆ. ಇವ್ ನನ್ನ ಮಗ ಅಜಯ್. ನಮಸ್ತೆ ಅಂಕಲ್. ನಮಸ್ಕಾರನಪ್ಪ. ಏನ್ ಮಾಡ್ತಾ ಇದೀಯಾ? BSc ಫೈನಲ್ ಇಯರ್ ಮುಗಿಸ್ಕೊಂಡು MBA ಮಾಡೋಣ ಅಂತ ಇದ್ದೀನಿ. ವೆರಿ ಗುಡ್. ಥ್ಯಾಂಕ್ಸ್ ಅಂಕಲ್. 1 ನಿಮಿಷ ಕಾಫಿ ತರ್ತೀನಿ. ಮತ್ತಿನ್ನೇನಪ್ಪ? ಇವಳು ಯಾಕೆ ನನ್ನ ಮೆಂಡಲ್ ಕಲರ್ ರಾಕ್ಸ್ ಹಾಕ್ಬಿಟ್ಟಿದ್ದಾಳೆ? ಸಂಧಾನ ಮೌಗಾನಮೇ ಶಂಕರಾಭರಣಂ ಓಂಕಾರನಾದಾನುಸಂಧಾನ ಮೌಗಾನಮೇ ಶಂಕರಾಭರಣಂ ಶಂಕರಾಭರಣಂ. ಯಾಕೆ ಪಾಪ ಆಫ್ ಮಾಡಿದ್ದು? ಸಾರಿ ಪುಟ್ಟ. ನಿನ್ಗೆ ಇಷ್ಟವಾದ ಸಿಡಿ ಕೇಳಿದ್ಯಲ್ಲ, ಅದನ್ನ ಹಾಕಿ ನಿನಗೆ ಕೇಳಿಸೋಣ ಅಂತ ಆಫ್ ಮಾಡಿದೆ. ಯಾವ್ದು ಪಾಪ ಅದು? ಜನಕ್ ಜನಕ್ ಪಾಯಲ್ ಬಾಜೆ. I love you.
ಚೆನ್ನಾಗಿ ಹಾಡ್ತಾ ಇದ್ದೀರಾ, ಕಚೇರಿ ಮಾಡ್ಬೋದು. ಅಪ್ಪ ಮಗಳು ಸೇರಿದ್ರೆ ನನ್ನನ್ ಮರ್ತು ಬಿಡ್ತೀರಾ. ಇವಳು ಡಾನ್ಸರ್, ಗೆಜ್ಜೆ ಕಟ್ಕೊಂಡ್ ಕುಣಿತಾಳೆ, ನೀವು ಇವಳು ಹೆಜ್ಜೆಗೆ ತಾಳ ಹಾಕ್ತೀರಾ. ನೋಡಿ ಸಂತೋಷ ಪಡೆ. ಈಗಿನ ಕಾಲದ ಹುಡುಗರು ಆ ಡಬ್ಬಾ ಕಂಪ್ಯೂಟರ್ ಮುಂದೆ ಯಾವಾಗ ಕೂತ್ಕೊಂಡು ಟ್ವಿಟರ್ ಅಂತೆ, ಫೇಸ್ಬುಕ್ ಅಂತೆ ಅದೇನೇನೇನೋ ನೋಡ್ಕೊಂಡು ಹಾಳಾಗೋದಿಲ್ವಾ? ಆದ್ರೆ ನನ್ನ ಮಗಳು ಅಪ್ಪಟ ಶಾಸ್ತ್ರೀಯ ಸಂಗೀತ, ಭರತನಾಟ್ಯದಲ್ಲಿ ಆಸಕ್ತಿ ಹೊಂದಿದ್ದಾಳೆ. ಇನ್ನೇನೇ ಬೇಕು? ಇನ್ನೇನ್ ಬೇಕಮ್ಮ? ಇನ್ನೇನು ಬೇಡಮ್ಮ. ರೀ, ನೀವ್ ಇವಳ ಜೊತೆ ಹಾಡ್ ಕೇಳ್ಕೊಂಡು ಇಲ್ಲೇ ಕೂತಿರ್ತೀರಾ ಇಲ್ಲ ತಿಂಡಿಗೆ ಬರ್ತೀರಾ? ಅವಳದೆಲ್ಲ ಆಗಿದೆ, ನೀವು ಬನ್ನಿ. ಹೇಳೋ. ಎಲ್ಲಿದ್ಯಾ? ಮನೇಲಿದ್ದೀನೋ. ತಿಂಡಿ ತಿಂತಾ ಇದೀನಿ. ತಿಂಡಿ ಹೊಟ್ಟೆ ಒಳಗೆ ಇಳಿಯೋ ಅಷ್ಟರಲ್ಲಿ ನಾನು ಕಾಲೇಜ್ ಕ್ಯಾಂಪಸ್ ಅಲ್ಲಿ ಇಳಿತೀನಿ. ನಿಜವಾಗ್ಲೂ? ನಿನ್ ಮೊಬೈಲ್ ಮೇಲೆ ಆಣೆ ಮಗ. ಹಲೋ, ಯಾಕೋ ಏನಾಯ್ತು? ಬೇಗ ಬರ್ತೀನಿ ಅಂತ ನನ್ನ ಮೊಬೈಲ್ ಮೇಲೆ ಆಣೆ ಇಟ್ಟ, ಮೊಬೈಲ್ ಡಮ್ ಅಂತು. ನಿನ್ನ ಮೇಲೆ ಆಣೆ ಇಡ್ಲಿಲ್ವಲ್ಲ, ಖುಷಿ ಪಡು. ಯಾಕೋ? ಇಲ್ಲ ಅಂದ್ರೆ ನೀನ್ ಡಮ್ ಅಂದ್ಬಿಡ್ತಾ ಇದ್ದೆ. Wait, I'm coming. How long? Coming, no? Shall we go? Okay. ಯಾಕೋ ಕ್ಲಾಸ್ಗೂ ಬರ್ದೆ 3 ದಿವಸದಿಂದ ಸೇಲೆ ಆಗದಿರೋ ಬೊಕ್ಕೆ ತರ ಕೂತ್ಕೊಂಡಿದ್ಯಾ? ಆ ಹುಡುಗಿ ಗೊತ್ತಲ್ಲೋ? ಯಾರು? ಅರುಂಧತಿ. ಯಾವ ಅರುಂಧತಿ? ಓ, ಆ ಹೆಲ್ಪಿಂಗ್ ನೇಚರು. ಕಣ, ಅವಳೆ. ಅವಳ ಫೋಟೋ ನನ್ನ ಹಾರ್ಟಲ್ಲಿ ನೀಟಾಗಿ ಪ್ರಿಂಟ್ ಆಗ್ಬಿಟ್ಟಿದ್ಯೋ. ಇವತ್ ಬೆಳಗ್ಗೆ ಅವಳ ಮನೆ ಮುಂದೆ ಬರ್ಬೇಕಾದ್ರೆ ಅದ್ ಯಾವನ್ ಜೊತೆನೋ ಬೈಕಲ್ಲಿ ಹೋದ್ಲು. ನೋಡಿ ಸಖತ್ ಬೇಜಾರಾಗೋಯ್ತು. ಏನೋ ಅಷ್ಟ್ ಬೇಗ ಅಷ್ಟೊಂದು ಲವ್ ಆಗೋಯ್ತಾ? ಗೊತ್ತಿಲ್ಲ ಕಣ. ಮತ್ತೆ ಯಾರೋ ಬೈಕ್ ನಲ್ಲಿ ಅವಳನ್ನ ಕೂಡ್ಸ್ಕೊಂಡು ಹೋದ್ರೆ ನಿನಗೆ ಯಾಕೋ ಬೇಜಾರು? ಅವ್ನ್ ಯಾರು ಅಂತಾನೆ ಗೊತ್ತಿಲ್ಲ, ಅದೇ ಬೇಜಾರು. ಬಾಯ್ ಫ್ರೆಂಡಾ? ಗೆಸ್. ಬಾಯ್ ಫ್ರೆಂಡಾ? ಹೋಗ್ಲಿ ಬಿಡು ಮಗ, ಅಷ್ಟಕ್ಕೆಲ್ಲ ಟೆನ್ಷನ್ ಆಗ್ಬೇಡ. ಅವ್ನು ಯಾರು ಅಂತ ತಿಳ್ಕೊಳ್ಳೋಣ. ಅರ್ಥ ಆಗ್ತಾ ಇದೆಯಾ? ನನಗೂ ಅಷ್ಟೇನೆ. 1 ನಿಮಿಷ ಮಗ. ಎಲ್ಲಿಗೋ ಬಂದೆ. ಹಾಗೀತಾ? ಹಾಯ್ ವೆಂಕಿ. ಅದು ನಿನ್ನ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಿತ್ತು. 1 ನಿಮಿಷ ಆರು. ಇಟ್ಸ್ ಓಕೆ. ಹೇಳು ವೆಂಕಿ. ಆಕ್ಚುಲಿ ಯಾವ ಹುಡುಗಿ ಹತ್ರನೂ ನಾನು ಈ ರೀತಿ ಕೇಳಿಲ್ಲ. ಕೆಲವು ವಿಷಯಗಳೇ ಹಾಗೆ. ಪರವಾಗಿಲ್ಲ, ಹೇಳು. ಥ್ಯಾಂಕ್ಸ್. 1 ನಿಮಿಷ. ನೀನೇನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ನಿನ್ನ ಕೈ ಕೊಡು. ನನಗೆ ಪ್ರಾಮಿಸ್ ಮಾಡು, ಯಾರಿಗೂ ಹೇಳಲ್ಲ ಅಂತ. ನಾನು ಹೇಳಿದ್ಮೇಲೆ ನೀನು ಬೇಜಾರು ಮಾಡ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು, ಕೆನ್ನೆಗೆ ಮಾತ್ರ ಹೊಡಿಲೇಬಾರ್ದು. ಹಾಗೇನು ಮಾಡಲ್ಲ. ಪರವಾಗಿಲ್ಲ, ಹೇಳು. ಇವಾಗ ಹೋದ್ರಲ್ಲ ಅರುಂಧತಿ, ಅವ್ರನ್ನ ಬೆಳಿಗ್ಗೆ ಒಬ್ಬ ಡ್ರಾಪ್ ಮಾಡನಲ್ಲ, ಅವನು ಯಾವನು? ವಿಷಯ ಹೇಳಿದ್ಮೇಲೆ ಬೇಜಾರು ಮಾಡ್ಕೋಬಾರ್ದು, ಕೋಪ ಮಾಡ್ಕೋಬಾರ್ದು, ಕೆನ್ನೆಗಂತೂ ಹೊಡಿಲೇಬಾರ್ದು ಅಂತ ಹೇಳಿದ್ದೆ. ಆದ್ರೂ ಈ ಕಪಾಳ ಮೋಕ್ಷ ಏನಕ್ಕೆ? ನೀ ನನ್ ಬಗ್ಗೆ ಕೇಳಿದ್ರೆ ಪರವಾಗಿಲ್ಲ, ನನ್ನ ಹತ್ರ ಬೇರೆ ಹುಡುಗಿ ಬಗ್ಗೆ ಕೇಳಿದ್ರೆ ಹೀಗೇನೆ. ತಾಕತ್ತಿದ್ರೆ ಅವಳೇ ಕೇಳ್ಕೊ. ಸ್ಟುಪಿಡ್. ಶೇಪ್ ಔಟ್ ಆಗ್ಬಿಡುತ್ತೆ. ಅಯ್ಯ ನಿನ್ನ ಲವ್, ಈ ತರ ವಿಚಾರಗಳನ್ನ ಮಾತಾಡಕ್ಕೆ ಕೆಲವು ರೂಟ್ಗಳಿದಾವೆ. ನೀನ್ ಮೆಜೆಸ್ಟಿಕಲ್ಲಿ ಹೋಗಿ ಹುಡುಗಿನ ಕೇಳ್ದಂಗೆ ಕೇಳಿದ್ರೆ ಕಪಾಳಿಗೆ ಬಿಡದೆ ಇನ್ನೇನ್ ಮಾಡ್ತಾರೆ? ನಡಿ ಹೋಣ. ಬಾಪ್ಪ ಬಾ.